ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಅಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಈಗ ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣ ಆಗಿ ಹೊರಹೊಮ್ಮಿದೆ. ಮಾತ್ರವಲ್ಲದೆ ದೇಶದ ಇಕಾನಮಿಗೆ ಇದು ಹೇಗೆ ಸಹಕರಿಸಲಿದೆ, ಯಾವೆಲ್ಲ ಇಂಡಸ್ಟ್ರಿ ಷೇರುಗಳ ಏರಿಕೆಗೆ ಅಯೋಧ್ಯೆ ಕಾರಣ ಆಗಲಿದೆ ಎಂಬುದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯೋಣ. ರಾಮ ಮಂದಿರ ಭಕ್ತರ ದರ್ಶನಕ್ಕೆ ತೆರೆದುಕೊಂಡ ಬಳಿಕ ಪ್ರತಿದಿನ 80,000ರಿಂದ 1,00,000 ಮಂದಿ ಅಲ್ಲಿಗೆ ಭೇಟಿ ನೀಡುವ ನಿರೀಕ್ಷೆ ಇದೆ ಅಂತ ದೇವಾಲಯದ ಟ್ರಸ್ಟ್ ತಿಳಿಸಿದೆ. ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಅಯೋಧ್ಯೆ ಈಗ ದೇಶದ ಪ್ರವಾಸೋದ್ಯಮದ ಭೂಪಟದಲ್ಲಿ ತಲೆ ಎತ್ತಿ ನಿಂತಿದೆ. 110 ಎಕರೆ ಜಾಗದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸುಮಾರು 1,800 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಜೊತೆಗೆ ಅಯೋಧ್ಯೆಯ ಅಭಿವೃದ್ಧಿಗೆ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದ ರಾಜ್ಯ ಸರ್ಕಾರ 30,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯನ್ನು ಅಲ್ಲಿ ಮಾಡ್ತಾ ಇದೆ. ಹೀಗಾಗಿ ಅಲ್ಲಿ ಆಸ್ತಿಗಳನ್ನು ಖರೀದಿಸಲಿಕ್ಕೆ ಹೂಡಿಕೆದಾರರು ತಾಮೊಂದು ಅಂತ ಧಾವಿಸ್ತಾ ಇದ್ದಾರೆ. ಬಾಲಿವುಡ್ನ ಮೇರುನಟ ಅಮಿತಾಬ್ ಬಚ್ಚನ್ ಅವರು ಕೂಡ ಅಯೋಧ್ಯೆಯಲ್ಲಿ 10,000 ಚದರ ಅಡಿ ನಿವೇಶನವನ್ನು ಇತ್ತೀಚೆಗೆ ಖರೀದಿಸಿದ್ದಾರೆ. ಇದರ ಬೆಲೆ 14.5 ಕೋಟಿ ರೂಪಾಯಿಗೂ ಜಾಸ್ತಿ ಆಗಿತ್ತು ಅಂತಂದರೆ ಊಹಿಸಿ ನೀವು. ಪ್ರಾಪರ್ಟಿಗಳ ವಿಚಾರಣೆಯ ಲೆಕ್ಕಾಚಾರದಲ್ಲಿ ಅಯೋಧ್ಯೆ ಇದೀಗ ಗೋವಾ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಮತ್ತು ಇತರ ಪ್ರದೇಶಗಳನ್ನು ಕೂಡ ಹಿಂದಿಕ್ಕಿದೆ. ಅಯೋಧ್ಯೆಯ ರಾಮ ಮಂದಿರದ ಸುತ್ತಮುತ್ತ 5ರಿಂದ 10 ಕಿಲೋಮೀಟರ್ ಪ್ರದೇಶದಲ್ಲಿ ಪ್ರತಿ ಚದರ ಅಡಿ ಜಾಗದ ದರ 2,000 ರೂಪಾಯಿಗಳಿಂದ 18,000 ರೂಪಾಯಿ ತನಕ ಏರಿಕೆಯಾಗಿದೆ. ಅಯೋಧ್ಯೆಯ ಹೊರವಲಯದಲ್ಲಿ 2019ರಲ್ಲಿ ಪ್ರತಿ ಚದರ ಅಡಿಗೆ 1,000ರಿಂದ 2,000 ರೂಪಾಯಿ ಇದ್ದ ದರ ಈಗ ಅಂದರೆ 2024ರಲ್ಲಿ 4,000ರಿಂದ 6,000 ರೂಪಾಯಿಗೆ ಏರಿಕೆಯಾಗಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಯೋಧ್ಯೆಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಯಾವೆಲ್ಲ ಕಂಪನಿ ಷೇರುಗಳು ಏರಿಕೆ ದಾಖಲಿಸಿದೆ ಎಂಬುದನ್ನು ಇವಾಗ ನೋಡೋಣ. ಗುಜರಾತ್ ಮೂಲದ ಲಕ್ಸುರಿ ಟೂರಿಸಂ ಕ್ಷೇತ್ರದ ಪ್ರವೇಗ್ ಅನ್ನುವಂಥ ಕಂಪನಿಯ ಷೇರು ದರ ಕಳೆದೊಂದು ವರ್ಷದಲ್ಲಿ 180% ಏರಿಕೆಯಾಗಿದೆ. ಅಯೋಧ್ಯೆಯ ಸುತ್ತಮುತ್ತ ರೆಸಾರ್ಟ್ ಮತ್ತು ವಿಲ್ಲಾಗಳನ್ನು ನಿರ್ಮಿಸ್ತಾ ಇರುವ ಪ್ರವೇಗ್ ಕಂಪನಿಯ ಷೇರುಗಳು ವರ್ಷದ ಹಿಂದೆ 350 ರೂಪಾಯಿಗೆ ಸಿಗ್ತಾ ಇತ್ತು. ಈಗ ಆ ಷೇರಿನ ಮೇಲೆ 1,100 ರೂಪಾಯಿಗೂ ಜಾಸ್ತಿ ಏರಿಕೆಯಾಗಿದೆ. ಇಂಡಿಯನ್ ಹೋಟೆಲ್ಸ್ ಷೇರು ದರ 46% ಏರಿಕೆಯಾಗಿದೆ. ಇಂಡಿಗೋ ವಿಮಾನ ನಡೆಸ್ತಾ ಇರುವಂತಹ ಇಂಟರ್ ಗ್ಲೋಬ್ ಏವಿಯೇಷನ್ ಷೇರು ದರ ಕಳೆದ ಒಂದು ವರ್ಷದಲ್ಲಿ 50% ಏರಿಕೆಯಾಗಿದೆ. ಇಂಡಿಯನ್ ರೈಲ್ವೆಯ IRCTC ಷೇರು ದರ 42% ಏರಿಕೆಯಾಗಿದೆ. ಅಯೋಧ್ಯೆಯ ಅಭಿವೃದ್ಧಿಯಿಂದ ದೇಶದ ಪ್ರಾಚೀನ ಸಂಸ್ಕೃತಿಯ ಪ್ರಮುಖ ತಾಣವಾಗಿ ಬದಲಾಗಲಿದೆ. ಒಂದು ಕಾಲದಲ್ಲಿ ತೀರಾ ನಿರ್ಲಕ್ಷ್ಯಕ್ಕೀಡಾಗಿದ್ದ ಹಾಗೂ ಯಾವುದೇ ಮೂಲಸೌಕರ್ಯಗಳಿಂದ ವಂಚಿತವಾಗಿದ್ದ ಕಾಶಿ ವಿಶ್ವನಾಥ ಕ್ಷೇತ್ರ, ಬನಾರಸ್ ಮತ್ತು ಅಯೋಧ್ಯೆ ಇದೀಗ ಝಗಮಗಿಸ್ತಾ ಇದೆ. ಜಗತ್ತಿನ ನಾನಾ ಕಡೆಗಳಿಂದ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ಪ್ರವಾಸೋದ್ಯಮ ಅಲ್ಲಿ ವೇಗವಾಗಿ ಬೆಳೆಯಲಿದೆ ಅಂತ ಹೇಳ್ತಾರೆ. ಇಲ್ಲಿನ ಮೂಲಸೌಕರ್ಯ ವಲಯದಲ್ಲಿ ಹೂಡಿಕೆ ಮಾಡುವ ಕಂಪನಿಗಳ ಷೇರುಗಳು ಏರಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣ, ಏರ್ಪೋರ್ಟ್, ಅದರ ಸುತ್ತಮುತ್ತ ಐಷಾರಾಮಿ ಹೋಟೆಲ್ಗಳು, ವಿಲ್ಲಾಗಳು, ರೆಸಾರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. 50ಕ್ಕೂ ಹೆಚ್ಚು ಪ್ರಮುಖ ಹೋಟೆಲ್ ಬ್ರ್ಯಾಂಡ್ಗಳು ಅಯೋಧ್ಯೆಯಲ್ಲಿ ಹೂಡಿಕೆ ಮಾಡಲು ಸರದಿಯಲ್ಲಿದೆ. 15 ಹೋಟೆಲ್ಗಳ ನಿರ್ಮಾಣಕ್ಕೆ ಈಗಾಗಲೇ ಪರವಾನಗಿ ನೀಡಲಾಗಿದೆ. IHCL ಅಥವಾ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಿಮಿಟೆಡ್ ಕಂಪನಿಯು ಅಯೋಧ್ಯೆಯಲ್ಲಿ ತನ್ನ ಜಿಂಜರ್ ಮತ್ತು ವಿವಾಂತ ಬ್ರ್ಯಾಂಡಿನ ಹೋಟೆಲ್ಗಳನ್ನು ಕಟ್ಟಲಿದೆ. ಭಾರತದ ಮೊಟ್ಟಮೊದಲ 7 ಸ್ಟಾರ್ ಹೋಟೆಲ್ ಕೂಡ ಅಯೋಧ್ಯೆಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಸುಮಾರು 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 126 ಪ್ರಾಜೆಕ್ಟ್ಗಳು ಅಲ್ಲಿ ನಡೀತಾ ಇದೆ. ಉದಾಹರಣೆಗೆ ಇನೋವೇಟರ್ಸ್ ಡಿಜಿಟಲ್ ಆಡ್ಸ್ ಕಂಪನಿಯ 100 ಕೋಟಿ ರು ವೆಚ್ಚದ 5 ಸ್ಟಾರ್ ಹೋಟೆಲ್ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ 5 ಸ್ಟಾರ್ ಹೋಟೆಲ್ ಕಟ್ಟಲು 25ಕ್ಕೂ ಹೆಚ್ಚು ಅರ್ಜಿಗಳು ಅಲ್ಲಿಗೆ ಬಂದಿದೆ. ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಮೊದಲ 100 ದಿನಗಳಲ್ಲಿ ದೇಶದ ನಾನಾ ಕಡೆಗಳಿಂದ 1,000 ರೈಲುಗಳನ್ನು ಬಿಡಲಿಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. ಇಂಡಿಗೋ ಏರ್ಲೈನ್ ಮುಂಬೈ ಮತ್ತು ದಿಲ್ಲಿಯಿಂದ ಅಯೋಧ್ಯೆಗೆ ಈಗಾಗಲೇ ವಿಮಾನ ಸಂಚಾರವನ್ನು ಆರಂಭಿಸಿದೆ. ಭಾರತದ ಅತಿದೊಡ್ಡ ಹೋಟೆಲ್ ಸಮೂಹವಾದ ತಾಜ್ ಗ್ರೂಪ್ ಅಯೋಧ್ಯೆಯಲ್ಲಿ ಕನಿಷ್ಠ 3 ಐಷಾರಾಮಿ ಹೋಟೆಲ್ಗಳನ್ನು ತೆರೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಏರ್ಲೈನ್, ಹೋಟೆಲ್, ಟ್ರಾವೆಲ್ ಇಂಡಸ್ಟ್ರಿಯಲ್ ಕಂಪನಿಗಳ ಷೇರುಗಳಿನ ಹೂಡಿಕೆ ಮುಂದಿನ 5 ವರ್ಷಗಳಲ್ಲಿ ಗಣನೀಯ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ನೋಡಿದ್ರಲ್ಲ, ಅಯೋಧ್ಯೆಯ ರಾಮ ಮಂದಿರ ಕೇವಲ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರ ಆಗಿರದೆ ಇಡೀ ಆರ್ಥಿಕತೆಗೂ ಹೇಗೆ ಪುಷ್ಟಿ ಕೊಡುತ್ತೆ ಅಂತ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸಿನೆಸ್ ಅಂಡ್ ಪ್ರಾಪರ್ಟಿ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.